ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಇವತ್ತಿನ ವಿಡಿಯೋ ಏನಂತ ನೀವು ತಮ್ನೇಲಲ್ಲಿ ನೋಡಿ ತಿಳ್ಕೊಂಡಿರ್ತೀರಾ. ಈ ಬೇಸಿಗೆಯಲ್ಲಿ ಸಮ್ಮರಲ್ಲಿ ನ್ಯೂ ಮಾಮ್ಸ್ ಅಥವಾ ನ್ಯೂ ಬೇಬೀಸ್ಗೆ ಏನೆಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ ಯೂಸ್ ಮಾಡಿಕೊಂಡು ನೀವು ಈ ಸಮ್ಮರಿಂದ ಸೇಫ್ ಆಗಿರ್ಬೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿರುತ್ತೆ. ಸೊ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಮನೇಲಿ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಈಗ ತಾನೇ ತಾಯಿ ಆಗಿರೋರಿದ್ರೆ ಅಥವಾ ಅವ್ರ ಮನೇಲಿ ಏನಾದರೂ ಎಳೆ ಮಕ್ಕಳಿದ್ರೆ ಈ ವಿಡಿಯೋ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಫಸ್ಟ್ ನಾವು ನ್ಯೂ ಮಾಮ್ಸ್ ಅಂದರೆ ಈಗ ತಾನೇ ತಾಯಿ ಆಗಿರೋರಿಗೆ ಅಥವಾ ಬಾಣಂತಿಯವ್ರಿಗೆ ಏನೆಲ್ಲ ಈ ಬೇಸಿಗೆಯಲ್ಲಿ ಟಿಪ್ಸ್ ಫಾಲೋ ಮಾಡಬೇಕಂತ ನೋಡೋಣ. ಫಸ್ಟ್ ಪಾಯಿಂಟ್, ನೀವು 4ರಿಂದ 5 ಲೀಟ್ರ್ ನೀರನ್ನ ಕನ್ಸ್ಯೂಮ್ ಮಾಡಬೇಕಾಗತ್ತೆ, ಅಂದರೆ ಕುಡಿಬೇಕಾಗತ್ತೆ. ನಿಮಗೆ ತುಂಬ ಕಾದಿದ ನೀರು ಕುಡಿಯೋಕ್ಕಾಗಲ್ಲ ಅಂದರೆ ನೀವು ಚೆನ್ನಾಗಿ ನೀರು ಕುದಿಸಿ ತಣ್ಣಗಾದ್ಮೇಲೆ ಕಾದಾರಿರೋ ನೀರನ್ನ ಕುಡಿಬೋದು. ಫ್ರಿಡ್ಜ್ ನೀರನ್ನ ಅವಾಯ್ಡ್ ಮಾಡಿ. ಹಾಗೆ ಜ್ಯೂಸಸ್ಸು, ಕಾರ್ಬೋಹೈಡ್ರೇಟ್ಸ್ ಡ್ರಿಂಕ್ಸ್, ಪೆಪ್ಸಿ, ಕೋಕೋ-ಕೋಲಾ ಈ ಥರದ್ದನ್ನೆಲ್ಲ ಅವಾಯ್ಡ್ ಮಾಡಿ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಡಯಟ್. ನಿಮ್ಮ ಡಯಟಲ್ಲಿ ನೀವು ಕಲ್ಲಂಗಡಿ ಹಣ್ಣು, ವಾಟರ್ ಮೆಲನ್ ಮತ್ತು ಕುಕುಂಬರ್, ಸೌತೆಕಾಯಿ ಮತ್ತು ಸಿಹಿ ಮಜ್ಜಿಗೆ, ಮೊಸರನ್ನ ಯೂಸ್ ಮಾಡ್ಬೋದು. ಕಲ್ಲಂಗಡಿ ಹಣ್ಣು, ಸೌತೆಕಾಯಿ ತಿನ್ನೋದ್ರಿಂದ ಶೀತ ಆಗುತ್ತೆ ಅಂತ ಒಬ್ಬೊಬ್ರು ಮನೆಯಲ್ಲಿ ಕೊಡ್ತಾ ಇರಲ್ಲ. 1 ತಿಂಗಳು 2 ತಿಂಗಳು ಬಾಣ್ತಿಗೆ ಬೇಡ. ನೀವು ಏನಾದರೂ 3 ತಿಂಗಳು ದಾಟಿದೆ ನಿಮ್ಮ ಪಾಪುಗೆ ಅಂದರೆ ನೀವು ಖಂಡಿತವಾಗ್ಲೂ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ ಮತ್ತು ಸಿಹಿ ಮೊಸರು ಮಜ್ಜಿಗೆನ ತೊಗೋಬೋದು. ನೈಟ್ ಹೆಪ್ಪಾಕಿ ಬೆಳಗ್ಗೆ ಇರೋ ಮಜ್ಜಿಗೆ ಅಥವಾ ಬೆಳಗ್ಗೆ ಹೆಪ್ಪಾಕಿ ಸಂಜೆ ಬಂದಿರೋ ಮೊಸರು ಮಜ್ಜಿಗೆನ ನೀವು ಕುಡಿಬೋದು. ಹುಳಿ ಬಂದಿರೋದು ಬೇಡ, ಅವಾಯ್ಡ್ ಮಾಡಿ. ಮೊಸರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇರೋದ್ರಿಂದ ನಿಮಗೆ ಹೆಲ್ತಿಗೂ ಚೆನ್ನಾಗಿರುತ್ತೆ, ಪಾಪು ಹೆಲ್ತ್ಗೂ ಕೂಡ ಮೊಸರು ಒಳ್ಳೆಯದು. ಹಾಗಾಗಿ ನೀವು ಈ ಬೇಸಿಗೆಯಲ್ಲಿ ಮೊಸರು ಮಜ್ಜಿಗೆನೂ ತೊಗೋಬೋದು. ಅಂದರೆ ಮಗುಗೆ 2 ತಿಂಗಳು ಕಂಪ್ಲೀಟ್ ಆಗಿರಬೇಕು. 3ನೇ ಪಾಯಿಂಟ್ ಬಂದ್ಬಿಟ್ಟು, ನೀವು ಆದಷ್ಟು ನಿಮ್ಮ ಔಟ್ಡೋರ್ ಆ್ಯಕ್ಟಿವಿಟೀಸ್ ಅಂದರೆ ಪಾಪುಗೇನಾದರೂ ನೀವು ಔಟ್ಡೋರ್ ಆ್ಯಕ್ಟಿವಿಟೀಸ್ ಕೊಡ್ತಾ ಇದ್ದೀರಾ ಅಂದರೆ, ಮಗುಗೆ ನೇಚರಲ್ಲಿ ಕರ್ಕೊಂಡು ಹೋಗೋದು ಅಥವಾ ನೀವು ಮಗುನ ವಾಕ್ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ನೀವು ದಯವಿಟ್ಟು ಅರ್ಲಿ ಮಾರ್ನಿಂಗ್ ಅಂದರೆ 8 o'clock 8:30 ಒಳಗಡೆನೆ ನಿಮ್ಮ ಔಟ್ಡೋರ್ ಆ್ಯಕ್ಟಿವಿಟೀಸ್ ಇರಲಿ. ಮತ್ತು ಸಂಜೆ 5 ಗಂಟೆ ಮೇಲೆ ನಿಮ್ಮ ಔಟ್ಡೋರ್ ಆ್ಯಕ್ಟಿವಿಟೀಸ್ ಇರಲಿ. ಆದಷ್ಟು ಬೆಳಗ್ಗೆ ಒಂದು 10 ಗಂಟೆ ಮೇಲೆ ಮತ್ತು ಸಂಜೆ 4 ಗಂಟೆ ಒಳಗಡೆ ನೀವು ಹೊರಗಡೆ ಹೋಗೋದೇ ಬೇಡ. ಖಂಡಿತವಾಗ್ಲೂ ಇದನ್ನು ಅವಾಯ್ಡ್ ಮಾಡಿ. ಇನ್ ಕೇಸ್ ನೀವು ಇಂಜೆಕ್ಷನಿಗೆ ಎಲ್ಲಾದರೂ ಹೋಗ್ತಿದ್ದೀರಾ ಅಂದರೂ ಕೂಡ ಅರ್ಲಿ ಮಾರ್ನಿಂಗ್ ಹೋಗೋಕ್ಕೆ ಪ್ಲ್ಯಾನ್ ಮಾಡಿ, ಅಥವಾ ಕಾರ್ ಅಥವಾ ಆಟೋದಲ್ಲಿ ಹೋಗಿ. ಬೈಕ್ ಮತ್ತು ಸ್ಕೂಟಿನ ಅವಾಯ್ಡ್ ಮಾಡಿ. ಯಾಕಂದರೆ ತುಂಬ ಬಿಸಿಲಿರೋದ್ರಿಂದ ಮಗುಗೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. UV ರೇಸು ಡೈರೆಕ್ಟಾಗಿ ಪಾಪು ಸ್ಕಿನ್ ಮೇಲೆ ಬೀಳೋದ್ರಿಂದ ಪಾಪುಗೂ ಟ್ಯಾನ್ ಆಗುತ್ತೆ ಮತ್ತು ಸ್ಕಿನ್ ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನೀವು ಎಲ್ಲೇ ಹೊರಗೆ ಹೋಗೋ ಪ್ಲ್ಯಾನ್ ಇದ್ದರೆ ಅರ್ಲಿ ಮಾರ್ನಿಂಗ್ ಪ್ಲ್ಯಾನ್ ಮಾಡಿಕೊಂಡು ಬೇಗ ಹೋಗ್ಬಿಟ್ಟು ಬಂದುಬಿಡಿ. ಮತ್ತು 4th ಪಾಯಿಂಟ್ ಏನಂದರೆ, ನೀವು ಕಂಫರ್ಟ್ ಕಾಟನ್ ಕ್ಲಾತ್ಸ್ ಯೂಸ್ ಮಾಡಿ. ನೀವು ಇವಾಗ ತಾನೇ ಡೆಲಿವರಿ ಆಗಿದೆ ಅಂದರೆ ತಲೆ ಕಟ್ಟೋಕೆ ಹೇಳ್ತಾರೆ, ಸ್ವೆಟರ್ಸ್, ಸಾಕ್ಸ್ ಹಾಕೋಕ್ಕೆ ಹೇಳ್ತಾರೆ. ಈ ಬೇಸಿಗೆಯಲ್ಲಿ ಅದೆಲ್ಲ ಹಾಕ್ಕೊಂಡು ಕಂಫರ್ಟಾಗಿ ನಿದ್ದೆನೂ ಬರಲ್ಲ, ತುಂಬ ಶೆಕೆ ಅನಿಸ್ತಿರುತ್ತೆ. ಸೊ ಆದಷ್ಟು ನೀವು ಕಾಟನ್ ಕ್ಲಾತ್ಸ್ನ ಯೂಸ್ ಮಾಡಿ. ಕಾಟನ್ ಉಲ್ಲನ್ ಸ್ವೆಟರ್ಸ್ ಮತ್ತು ಕ್ಯಾಪ್ ಬದಲು ನೀವು ಕಾಟನ್ ವೇಲ್ ಅಥವಾ ಏನಾದರೂ ಇದ್ದರೆ ತಲೆ ಕಟ್ಕೊಳ್ಳಿ. ಕಾಟನ್ ಶ್ರಗ್ಗರ್ಸ್ನ ಯೂಸ್ ಮಾಡಿ. ಸಾಕ್ಸ್ ಪರವಾಗಿಲ್ಲ, ಹಾಕಲಿಲ್ಲ ಅಂದರೂ ನಡೆಯುತ್ತೆ, ಬಟ್ ಕಾಟನ್ ಕ್ಲಾತ್ಸ್ನ ಯೂಸ್ ಮಾಡಿ. 5th ಪಾಯಿಂಟ್ ಏನಂದರೆ, ನೀವು ಫ್ರಿಜ್ಜಲ್ಲಿಟ್ಟಿರೋ ಐಸ್ ಕ್ರೀಮು, ಡ್ರಿಂಕ್ಸ್ ಅಥವಾ ಮೊಸರು ಏನಾದರೂ ಫ್ರಿಜ್ಜಲ್ಲಿಟ್ಟಿರೋದು ತಿನ್ನೋದ್ರಿಂದ ಮಗುಗೆ ಕೋಲಿಕ್ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಡೈಜೆಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಮಗು ನಿಮ್ಮ ಎದೆ ಹಾಲು ಕುಡಿಯೋದ್ರಿಂದ ನೀವು ಆದಷ್ಟು ಹೆಲ್ತಿ ಫುಡ್ನ ತಿನ್ನೋಕ್ಕೆ ಟ್ರೈ ಮಾಡಿ. ಫ್ರಿಜ್ಜಲ್ಲಿರೋ ಐಟಮ್ಸ್ನ ಅವಾಯ್ಡ್ ಮಾಡಿ. 6th ಪಾಯಿಂಟ್ ಬಂದುಬಿಟ್ಟು, ಆದಷ್ಟು ಸೊಳ್ಳೆ ಬತ್ತಿ, ಮಸ್ಕಿಟೋ ಕಾಯಿಲ್ಸ್ ಅಥವಾ ಗುಡ್ ನೈಟ್ ಈ ಥರದನ್ನ ಅವಾಯ್ಡ್ ಮಾಡಿ. ನಿಮ್ಮ ರೂಮಲ್ಲಿ ಮಸ್ಕಿಟೋ ನೆಟ್ ಅಥವಾ ಮೆಸ್ ಯೂಸ್ ಮಾಡಿ. ವಿಂಡೋಸ್ ಮತ್ತು ಡೋರ್ಸ್ನ ಓಪನ್ ಮಾಡ್ಕೊಳ್ಳಿ. ಯಾಕಂದರೆ ಗಾಳಿ ಬರುತ್ತೆ ಅಂತ ನೀವು ಹಂಗೆ ವಿಂಡೋಸ್ ಓಪನ್ ಮಾಡಿ, ಡೋರ್ ಓಪನ್ ಮಾಡೋದ್ರಿಂದ ಮಸ್ಕಿಟೋಸ್ ಬಂದು ಪಾಪಕ್ಕೆ ಕಚ್ಚೋ ಸಾಧ್ಯತೆ ಇರುತ್ತೆ. ನಿಮಗೂ ಸೊಳ್ಳೆ ಕೈಯಲ್ಲಿ ಕಚ್ಚಿಸ್ಕೊಂಡ್ರೆ ಡೆಂಗ್ಯೂ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಮಗು ಇಬ್ಬರೂ ಸೇಫಾಗಿರೋದು ತುಂಬ ಮುಖ್ಯ. ಆದ್ದರಿಂದ ಮಸ್ಕಿಟೋಸ್ ನೆಟ್ ಯೂಸ್ ಮಾಡಿ, ಸೊಳ್ಳೆ ಪರ್ದೆ ಯೂಸ್ ಮಾಡಿ, ಅಥವಾ ಕಿಟಕಿಗಳಿಗೆ ಮಸ್ಕಿಟೋ ನೆಟ್ ಅಥವಾ ಮೆಸ್ನ ಹೊಡಿಸ್ಕೊಳ್ಳೋದನ್ನ ಮಾಡಿ. ಹಾಗೆ ನಿಮ್ಮ ಮನೇಲಿ ಏನಾದರೂ ಏರ್ ಕೂಲರ್ ಅಥವಾ AC, ಫ್ಯಾನ್ ಯೂಸ್ ಮಾಡ್ತಿದ್ರೆ ಟೆಂಪರೇಚರ್ನ ಕಂಟ್ರೋಲಲ್ಲಿ ಇಡಿ AC-ನ. ಮತ್ತು ಏರ್ ಕೂಲರ್ ಡೈರೆಕ್ಟಾಗಿ ಪಾಪು ಫೇಸ್ ಹತ್ರ ಅಥವಾ ನಿಮ್ಮ ಹತ್ರ ಬರೋದ್ರಿಂದ ಶೀತ ಆಗೋ ಮೂಗು ಕಟ್ಟೋ ಚಾನ್ಸಸ್ ಇರುತ್ತೆ. ಅದರಿಂದ ಅದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಿ. ಸೀಲಿಂಗ್ ಫ್ಯಾನ್ಸೇ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ನಾನು ಕೂಡ ನಮ್ಮ ಪಾಪುಗೆ ನನ್ನ ಸೀಲಿಂಗ್ ಫ್ಯಾನೇ ಯೂಸ್ ಮಾಡ್ತಾ ಇರೋದು. ಅದರ ಸ್ಪೀಡ್ ಕೂಡ ಕಂಟ್ರೋಲಲ್ಲಿರಲಿ, 1 ಅಥವಾ 2 ಅಲ್ಲಿರಲಿ, ಹೈ ಸ್ಪೀಡ್ ಬೇಡ.
ಮತ್ತು ಈ ಪಾಯಿಂಟ್ ತುಂಬ ಮುಖ್ಯ. ನಿಮ್ಮ ರೂಮ್ ಟೆಂಪರೇಚರ್ನ 24 26 ಡಿಗ್ರಿ ಸೆಲ್ಸಿಯಸಲ್ಲಿ ಕಾಪಾಡ್ಕೊಳ್ಳಿ. ಆಚೆ ನಮಗೆ ಇವಾಗ 30 35 40 ತನಕ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ರೂಮ್ ಟೆಂಪರೇಚರ್ನ ಎಷ್ಟು ತಣ್ಣಗೆ ಇಟ್ಕೊಂಡಿರ್ತೀರೋ ಅಷ್ಟು ನಿಮಗೆ ಮತ್ತು ನಿಮ್ಮ ಮಗುಗೆ ಒಳ್ಳೆಯದು. ಇಷ್ಟೆಲ್ಲ ಟಿಪ್ಸು ನಾವಿವಾಗ ನ್ಯೂ ಮದರ್ಸ್, ನ್ಯೂ ಬಾಣಂತಿಯರಿಗೆ ನೋಡಿದ್ವಿ. ಈಗ ಮುಂದೆ ನಾವು ಮಗುನ ಆರೈಕೆ, ಮಗುವಿನ ಟಿಪ್ಸ್ ನೋಡೋಣ. ಯಾವ ರೀತಿ ಈ ಸಮ್ಮರಲ್ಲಿ ಮಗುನ ಕಾಪಾಡ್ಕೋಬೇಕು ತುಂಬ ಬಿಸಿಲಿಂದ ಅಂತ ನೋಡೋಣ. ಮಕ್ಕಳಿಗೆ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಆದಷ್ಟು ನೀವು ಟೈಯಿಂಗ್ ಕ್ಲಾತ್ಸ್ ಅಥವಾ ಕಾಟನ್ ಕ್ಲಾತ್ಸ್ನ ಯೂಸ್ ಮಾಡಿ. ಬಟ್ಟೆ ಕಾಟನ್ ತುಂಬ ತೆಳು ಇರೋದ್ರಿಂದ ಮಗುಗೆ ಚೆನ್ನಾಗಿ ಗಾಳಿ ಆಡುತ್ತೆ. ಸ್ಲೀವ್ಸು ಉದ್ದ ತೋಳು ಅಥವಾ ಪ್ಯಾಂಟ್ ಈ ಥರ ಹಾಕೋದ್ರಿಂದ ನೀವು ಪಾಪುಗೆ ತುಂಬ ಸೆಕೆ ಆಗುತ್ತೆ. ಅದರಿಂದ ಟೈಯಿಂಗ್ ಕ್ಲಾತ್ಸ್ ಹತ್ರ ಟೈ ಮಾಡೋ ಕ್ಲಾತ್ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡಿ. ಮಕ್ಕಳಿಗೆ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಹೈಡ್ರೇಷನ್. ನಮಗೆ ಹೈಡ್ರೇಷನ್ ಎಷ್ಟು ಮುಖ್ಯನೋ ಮಕ್ಕಳಿಗೆ ಕೂಡ ಹೈಡ್ರೇಷನ್ ಅಷ್ಟೇ ಮುಖ್ಯ. ಮಕ್ಕಳು ಬಾಡಿ ಕೂಡ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನೀವು ಮಗುಗೆ 2 ಅವರ್ಸ್ ಒಂದ್ಸತಿ ಚೆನ್ನಾಗಿ ಫೀಡ್ ಮಾಡಬೇಕು. ನೀವೇನಾದರೂ ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ದೀರ ಅಂದರೆ ಅದು ಕೂಡ ಡಿಹೈಡ್ರೇಟ್ ಆಗದೆ ಇರೋ ಥರ ನೋಡಿಕೊಂಡು ಚೆನ್ನಾಗಿ ಫಾರ್ಮುಲಾ ಮಿಲ್ಕ್ನ ಫೀಡ್ ಮಾಡಬೇಕಾಗತ್ತೆ. ನಿಮ್ಮ ಪಾಪು ಏನಾದರೂ 6 ಮಂತ್ಸ್ ಕಂಪ್ಲೀಟ್ ಆಗಿದೆ ಅಂದರೆ ನೀವೇನಾದರೂ ಸರಿ ಅಥವಾ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ದಿವಸಕ್ಕೆ ನೀವು 100 ml ಅಷ್ಟು ನೀರನ್ನ ಕುಡಿಸ್ಬೋದು. ಮಗು ಅಷ್ಟೊಂದು ಕುಡಿಯಲ್ಲ, ಬಟ್ ಸ್ವಲ್ಪ ಚೆನ್ನಾಗಿ ಕುದಿಸಿ ಹಾರಿಸಿರೋ ನೀರನ್ನ ಸ್ವಲ್ಪನೇ 1 ಸ್ಪೂನ್ ನೀರನ್ನ ನೀವು ಕುಡಿಸ್ತಾ ಹೋಗ್ಬೋದು. ಮಕ್ಕಳಿಗೆ 3ನೇ ಪಾಯಿಂಟ್ ಬಂದುಬಿಟ್ಟು ಅವಾಯ್ಡ್ ಡೈರೆಕ್ಟ್ ಸನ್ಲೈಟ್. ಅಂದರೆ ನಿಮ್ಮ ಪಾಪುನ ವಿಂಡೋ ಸೈಡ್ ಕೂರಿಸ್ಕೊತಿದ್ರೆ, ಡೈರೆಕ್ಟ್ ಸನ್ಲೈಟ್ ರೂಮ್ ಒಳಗೆ ಬರ್ತಿದ್ರೆ ಕರ್ಟನ್ಸ್ ಯೂಸ್ ಮಾಡಿ. ಪಾಪುಗೆ ಡೈರೆಕ್ಟಾಗಿ ಸನ್ಲೈಟ್ ಬಿಡೋದು ಬೇಡ. ಹಾಗೆ ಬಾತಿಂಗ್ ಟೈಮಲ್ಲಿ ಲೂಕ್ ವಾರ್ಮ್ ವಾಟರ್ ಅಂದರೆ ಉಗುರು ಬೆಚ್ಚನ ನೀರಿಂದ ಸ್ನಾನ ಮಾಡಿಸಿ. 1 ದಿನ ಬಿಟ್ಟು 1 ದಿನ ನೀವು ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸೋದು ಒಳ್ಳೆಯದು. ಡೈಲಿ ಆಯಿಲ್ ಹಾಕೋದ್ರಿಂದ ಸ್ಕಿನ್ ಪೋರ್ಸಲ್ಲಿ ಆಯಿಲ್ ಮೇಲೆ ಡಸ್ಟ್ ಕೂತು ಪಾಪುಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 1 ದಿನ ಫುಲ್ ಆಯಿಲ್ ಮಸಾಜ್, ಆಯಿಲ್ ಬಾತ್ ಮಾಡಿಸಿ ನೆಕ್ಸ್ಟ್ ಡೇ ನೀವು ಸೋಪಾಗಿ ನೀಟಾಗಿ ವಾಶ್ ಮಾಡ್ಕೋಬೋದು. ಹಾಗೆ ಮಗು ಸ್ನಾನ ಮಾಡಿ ಮಲಗಿ ಎದ್ದ ತಕ್ಷಣ ಅಂಡರ್ ನೆಕ್ ಮತ್ತು ಅಂಡರ್ ಆರ್ಮ್ಸ್ ಆಗಿರಲಿ ಮತ್ತು ತೊಡೆ ಹತ್ರ ಎಲ್ಲ ನೀಟಾಗೆ ಟ್ಯಾಲ್ಕಮ್ ಫ್ರೀ ಪೌಡರ್ನ ಮಗುಗೆ ಅಂತ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿ ಪೌಡರ್ಸ್ನ ನೀಟಾಗಿ ಅಪ್ಲೈ ಮಾಡಿ. ಯಾಕಂದರೆ ಇಲ್ಲಿ ಮಕ್ಕಳು ಬೆವಿಯೋದ್ರಿಂದ ಶೆಲ್ ತಗೋ ಚಾನ್ಸಸ್ ಇರುತ್ತೆ, ರೆಡ್ನೆಸ್ ಆಗುತ್ತೆ, ರ್ಯಾಷಸ್ ಆಗುತ್ತೆ. ಆದ್ದರಿಂದ ನೀವು ಮಗು ಎದ್ದ ತಕ್ಷಣ ಕುತ್ತಿಗೆ ಕೆಳಗಡೆ ಅಂಡರ್ ಆರ್ಮ್ಸ್ ಎಲ್ಲ ನೀಟಾಗಿ ಸ್ವಲ್ಪ ಟ್ಯಾಲ್ಕಮ್ ಫ್ರೀ ಪೌಡರ್ನ ಹಾಕ್ಬೋದು, ಅಥವಾ ನೀವು ಬೇಬಿ ಪೌಡರ್ನೇ ಹಾಕ್ಬೋದು. ತುಂಬ ಫೇಸ್ ಹತ್ರ ಅಂದರೆ ನೋಸ್ ಹತ್ರ ಎಲ್ಲ ಟಪ್ ಅಂತ ಯೂಸ್ ಮಾಡೋದು ಬೇಡ. ಕುತ್ತಿಗೆ ಮತ್ತು ಅಂಡರ್ ಆರ್ಮ್ಸ್ ಎಲ್ಲ ನೀವು ಯೂಸ್ ಮಾಡ್ಬೋದು. ಹಾಗೆ ಹೆವಿ ಮಾಯ್ಶ್ಚರೈಸರ್ಸ್, ಆಯಿಲಿ ಮಾಯ್ಶ್ಚರೈಸರ್ಸ್ನ ಅವಾಯ್ಡ್ ಮಾಡಿ ಲೈಟ್ ಮಾಯ್ಶ್ಚರೈಸರ್ಸ್ನ ಯೂಸ್ ಮಾಡಿ. ನಿಮ್ಮ ಮಗು ಏನಾದರೂ 6 ತಿಂಗಳು ತುಂಬಿದೆ ಅಂದರೆ ಡಾಕ್ಟರ್ಸ್ ಕೇಳಿ ಸನ್ಸ್ಕ್ರೀನ್ಸ್ನ ಯೂಸ್ ಮಾಡಿ. ಮತ್ತು ಮಗುಗೆ ನೀವು ಏನಾದರೂ ಎನ್ವೈರ್ನ್ಮೆಂಟ್ ಅವರ್ಸ್ ಅಂದರೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀರಾ ಅಂದರೆ ಅದು ಮಾರ್ನಿಂಗ್ 6 o'clock ಒಳಗಡೆನೇ ಅಂದರೆ 9 o'clock ಒಳಗಡೆನೇ ಇರಲಿ. ಮತ್ತು ಸಂಜೆ ಕೂಡ 5 o'clock ಆದಮೇಲೆ ಇರಲಿ. ಮಧ್ಯಾಹ್ನದಲ್ಲಿ ಮಗುನ ಹೊರಗಡೆ ಕರ್ಕೊಂಬರೋದು ಬೇಡ, ಯಾಕಂದರೆ ತುಂಬ ಬಿಸಿಲಿರುತ್ತೆ. ಮತ್ತು ನಿಮ್ಮ ಪಾಪುಗೆ ಡಿಹೈಡ್ರೇಷನ್ ಯಾವ ರೀತಿ ಆಗಿದೆ ಅಂತ ತಿಳ್ಕೊಬೇಕಂದ್ರೆ, ಪಾಪು ಏನಾದರೂ ಬೇದಿ ಥರ ಮೋಷನ್ ಹೋಗ್ತಿದೆ, ಪೂಪ್ ಹೋಗ್ತಿದೆ, ತುಂಬ ತೆಳು ಆಗಿದೆ, ಗ್ರೀನ್ ಕಲರ್ ಹೋಗ್ತಿದೆ ಅಂದರೆ ನೀವು ಖಂಡಿತವಾಗ್ಲೂ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಹಾಗೆ ತುಟಿ ಮೇಲೆಲ್ಲ ಪಾಪುಗೆ ಹೊಡೆದಿರೋ ಥರ ಆಗಿರುತ್ತೆ, ಡ್ರೈ ಲಿಪ್ಸ್ ಆಗಿರುತ್ತೆ, ನೀಟಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರಲ್ಲ, ಯೂರಿನ್ ನೀಟಾಗಿ ಪಾಸ್ ಮಾಡ್ತಿಲ್ಲ ಅಂದರೆ ಪಾಪುಗೆ ತುಂಬ ಡಿಹೈಡ್ರೇಷನ್ ಆಗಿದೆ ಅಂತ ತಕ್ಷಣ ನೀವು ನಿಮ್ಮ ಹತ್ರದಲ್ಲಿರೋ ಪೀಡಿಯಾಟ್ರಿಷಿಯನ್ ಅಥವಾ ನಿಮ್ಮ ಮಕ್ಕಳು ಡಾಕ್ಟ್ರಿಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಮುಖ್ಯ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂದರೆ ನೀವು ತಾಯಿ ಆಗಿರೋರು 1 ದಿವಸಕ್ಕೆ 3 ಇಂದ 4 ಲೀಟ್ರು ಚೆನ್ನಾಗಿ ನೀರನ್ನ ಕನ್ಸ್ಯೂಮ್ ಮಾಡಿ. ನೀವು ಬಾಯಾರಿಕೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ಬಾಟಲಲ್ಲಿ ನೀರಿಟ್ಕೊಂಡು ಅಳತೆ ಮಾಡಿಕೊಂಡು ನೀವು ನೀರು ಕುಡಿಯೋದು ತುಂಬ ಮುಖ್ಯ. ಯಾಕಂದರೆ ನಾವು ಎಷ್ಟು ಸೇಫಾಗಿರಬೇಕೋ ನಮ್ಮ ಮಕ್ಕಳು ಕೂಡ ಅಷ್ಟೇ ಸೇಫಾಗಿರಬೇಕಲ್ವ. ಸೊ ಆದಷ್ಟು ನೀವು ನೀರನ್ನ ಕುಡೀರಿ. ಎಳ್ನೀರು ಕುಡೀರಿ, ಮೇಯ್ನು ಎಳ್ನೀರು ತುಂಬ ಒಳ್ಳೆಯದು. ಮತ್ತು ಮಜ್ಜಿಗೆ ಕುಡೀರಿ. ಹೊರಗಡೆ ಫುಡ್ ಅವಾಯ್ಡ್ ಮಾಡಿ. ಮತ್ತು ತುಂಬ ಮಸಾಲೆ ಐಟಮ್ಸ್ ಮತ್ತು ನಾನ್ ವೆಜ್ ಏನಾದರೂ ತಿನ್ನೋರಿದ್ರೆ ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದರೆ ತುಂಬ ಮಸಾಲೆ ಐಟಮ್ ಇರುತ್ತೆ, ಪಾಪುಗೆ ಎದೆ ಉರಿಯೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಂದರೆ, ನೀವೇನಾದರೂ ವರ್ಕಿಂಗ್ ವುಮೆನ್ಸ್ ಇದ್ದರೆ ತುಂಬ ಡೈಪರ್ಸ್ ಯೂಸ್ ಮಾಡ್ತಿದ್ದೀರಾ ಮಕ್ಕಳಿಗೆ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಡೇ ಟೈಮಲ್ಲಿ ಡೈಪರ್ಸ್ನ ಅವಾಯ್ಡ್ ಮಾಡಿ. ಯಾಕಂದರೆ ತುಂಬ ಹೀಟ್ ಇರೋದ್ರಿಂದ ಪಾಪುಗೆ ತುಂಬ ಬೇಗ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ನೈಟ್ ಟೈಮ್ ಡೈಪರ್ ಯೂಸ್ ಮಾಡೋದು ಸೇಫ್. ಮತ್ತು ಕಾಟನ್ ಡೈಪರ್ಸ್ನ ಯೂಸ್ ಮಾಡಿ, ಅಥವಾ ಕಾಟನ್
ಪ್ಯಾಂಟ್ ಅಥವಾ ಕಾಟನ್ ಲಂಗೋಟ್ಸ್ನ ಯೂಸ್ ಮಾಡಿ. ಆದಷ್ಟು ಡೈಪರ್ ಫ್ರೀ ಟೈಮ್ನ ಕೊಡಿ ಈ ಸಮ್ಮರಲ್ಲಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಈ ಬೇಸಿಗೆಯಲ್ಲಿ ತಾಯಿ ಮಗು ಇಬ್ಬರು ಆರೈಕೆನೂ ತುಂಬ ಮುಖ್ಯ ಆಗಿರುತ್ತೆ. ನಾನು ಹೇಳಿರೋ ಟಿಪ್ಸ್ನ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗೋಸ್ಕರ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಆಗಿ.